ಹಲೋ ಸರ್, ನಮಸ್ತೆ. ನಾನು ರಶ್ಮಿ ಅಂತ, KPSC ಅಭ್ಯರ್ಥಿ. ಈ ಕ್ವಶನ್ನು ರಿಲೇಟೆಡ್ ಟು ರಿಕ್ರೂಟ್ಮೆಂಟ್. ನಾವು ಕಾಂಗ್ರೆಸ್ ಸರ್ಕಾರ ಅಂದರೆ ಯಾವಾಗಲೂ ಭರವಸೆಯ ಸರ್ಕಾರ ಅಂತಲೇ ನಂಬಿದ್ವಿ. ಆದರೆ 3 ವರ್ಷಗಳಿಂದ ಯಾವುದೇ ರೀತಿಯಾದಂತಹ ನೋಟಿಫಿಕೇಷನ್ ಬರ್ತಾ ಇಲ್ಲ, ರಿಕ್ರೂಟ್ಮೆಂಟ್ ಆಗ್ತಾ ಇಲ್ಲ. ನೀವು ವಿಜಯನಗರ ಮತ್ತು ಚಂದ್ರ ಲೇಔಟ್ ಧಾರವಾಡಕ್ಕೆ ಹೋಗಿ ನೋಡಿದರೆ ಲಕ್ಷಾಂತರ ಅಭ್ಯರ್ಥಿಗಳು ಒಂದು ಭರವಸೆಯಲ್ಲಿ ಕಾಯ್ತಾ ಇದ್ದಾರೆ, ಯಾವಾಗ ಗೌರ್ಮೆಂಟು ಎಕ್ಸಾಮ್ಸ್ ಕರೀತಾರೆ ಅಂತ. ಆ್ಯಂಡ್ ನಾವು ಕೂಡ ತುಂಬ ಸಲ ಮಿನಿಸ್ಟರ್ಸ್ನ ಮೀಟ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ, ಬಟ್ ಸ್ಟಿಲ್ ಏನೂ ಯೂಸ್ ಆಗ್ತಿಲ್ಲ ಸರ್. ಆ್ಯಂಡ್ ಆಗ್ತಾ ಇರೋ ರಿಕ್ರೂಟ್ಮೆಂಟ್ ಕೂಡ ನೀವು ಕೇಳ್ದಂಗೆ ಕರಪ್ಷನ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ದಯವಿಟ್ಟು ಇದ್ರ ಬಗ್ಗೆ ಏನು ಮಾಹಿತಿ ಇದೆ, ಪ್ಲೀಸ್ ಹೇಳಿ ಸರ್. ನಮ್ಮ ದೇಶದಲ್ಲಿ ಬೇಕಾದಷ್ಟು ಶಾಲಾ ಕಾಲೇಜುಗಳಿದೆ. ಪ್ರತಿ ವರ್ಷ ಲಕ್ಷಾಂತರ ಜನ ಗ್ರ್ಯಾಜುಯೇಟ್ಸ್ ಆಚೆ ಬರ್ತಾರೆ. ಎಲ್ರಿಗೂ ಸರ್ಕಾರಿ ಉದ್ಯೋಗ ಅಂತೂ ಸಿಗೋದಿಲ್ಲ. ಆದರೆ ನಮ್ಗೆ ಅವಶ್ಯಕತೆ ಇರ್ತಕ್ಕಂಥ ಉದ್ಯೋಗಗಳು, ಖಾಲಿ ಉದ್ಯೋಗಗಳನ್ನ ನಾವು ಪ್ರತಿ ವರ್ಷ ನಾವು ಫಿಲಪ್ ಮಾಡ್ತಾ ಹೋಗಬೇಕು. ಈಗೇನಾಯಿತು, ನಾವು ಹಿಂದೆ ನಮ್ಮ ಸರ್ಕಾರ ಇದ್ದಾಗ 1,30,000 ಜನ ರಿಕ್ರೂಟ್ಮೆಂಟ್ ಮಾಡಿದ್ವಿ. ಮತ್ತು 4 ವರ್ಷದಲ್ಲಿ 30,000 ರಿಕ್ರೂಟ್ಮೆಂಟ್ ಮಾಡಿದ್ದು. ನಾವು 13ರಿಂದ 18 1,30,000 ಜನ ರಿಕ್ರೂಟ್ಮೆಂಟ್ ಆಗಿದ್ದು. ಹಿಂದೆ 4 ವರ್ಷದಲ್ಲಿ ಬರೀ 30,000 ಆಯಿತು. ಈಗ 56,000 ಹುದ್ದೆ ನಾವು ಕರೆದಿದ್ದೀವಿ. ಒಳ ಮೀಸಲಾತಿಯಿಂದ ಏನಾಯಿತು, ನಮಗೆ ಅಡಚಣೆ ಆಯಿತು. ಈಗೆಲ್ಲ ಕ್ಲಿಯರ್ ಆಗಿದೆ. ಇವನ್ ನನ್ನ ಇಲಾಖೆನಲ್ಲೇ 9,000 ಜನ ರಿಕ್ರೂಟ್ಮೆಂಟ್ ಮಾಡ್ಕೊಂಡ್ವಿ. ನೀವು ಶಕ್ತಿ ಯೋಜನೆ ಕೊಟ್ಟಿದ್ದೀರಿ.